ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ 12 ಇನ್ ದ ಎಕ್ಸ್ಪಾನ್ಷನ್ ಆಫ್ ಎಕ್ಸ್ ಕ್ಯೂಬ್ ಇಂಟು 1 ಮೈನಸ್ 2x ಹೋಲ್ ಪವರ್ 10. ಹೆಂಗೆ ಮಾಡೋದು ನೋಡ್ಕೊಳ್ಳಿ ಸೊಲ್ಯೂಷನ್. ಈಗ ಬೈ ಬೈನಾಮಿಯಲ್ ಥಿಯರಮ್ ವಿ ಹ್ಯಾವ್ ಅಂತ ಬರ್ಕೊಡಿ. ಈಗ ನೋಡಿ ಬೈನಾಮಿಯಲ್ ಥಿಯರಮ್ ಏನು ಹೇಳುತ್ತೆ ಅಂದರೆ, ಇದು ಬೈನಾಮಿಯಲ್ ಥಿಯರಮ್ ಫಾರ್ಮುಲಾ ಬಂದು ನಾಲ್ಕ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎನ್ ಅಂದರೆ ಸಮೇಷನ್ ಆಫ್ ಆರ್ 0 to ಎನ್ ಸಿ ಆರ್ ಎಕ್ಸ್ ಪವರ್ ಆರ್ ವೈ ಪವರ್ ಎನ್ ಮೈನಸ್ ಆರ್. ಇದು ಬೈನಾಮಿಯಲ್ ಥಿಯರಮ್ ಫಾರ್ಮುಲಾ. ಇಲ್ಲಿ ನೋಡಿ 1 ಮೈನಸ್ 2x ಹೋಲ್ ಪವರ್ 10 ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಎಕ್ಸಾಕ್ಟಲ್ಲಿ ಏನಿದೆ 1 ಇದೆ. ಇಲ್ಲಿ ನೋಡಿ ಕಂಪೇರ್ ಮಾಡಿ, ಎಕ್ಸಾಕ್ಟಲ್ಲಿ 1 ಇದೆ, ವೈ ಜಾಗದಲ್ಲಿ ಮೈನಸ್ 2x ಇದೆ, ಎನ್ ಜಾಗದಲ್ಲಿ 10 ಇದೆ. ಇದನ್ನ ಇಲ್ಲಿ ಸಪ್ರೇಟ್ ಮಾಡಬೇಕು. ಎಲ್ಲಿ ಎನ್ ಇದೆ ಅಲ್ಲಿ 10 ಹಾಕಿ, ಎಕ್ಸ್ ಇರೋ ಕಡೆ 1 ಹಾಕಿ, ವೈ ಇರೋ ಕಡೆ ಮೈನಸ್ 2x ಹಾಕಿ. ಏನಾಗುತ್ತೆ ಇದು ಸಮೇಷನ್ ಆಫ್ ಆರ್ 0 to ಎನ್ ಜಾಗದಲ್ಲಿ 10, ಎನ್ ಸಿ ಆರ್ ಅಂದರೆ ಎನ್ ಜಾಗದಲ್ಲಿ 10 ಸಿ ಆರ್, ಎಕ್ಸ್ ಪವರ್ ಆರ್ ಅಂದರೆ ಎಕ್ಸ್ ಅಂದರೆ ಎಕ್ಸ್ ಜಾಗದಲ್ಲಿ 1 ಪವರ್ ಆರ್, ವೈ ಜಾಗದಲ್ಲಿ ಮೈನಸ್ 2x ಹೋಲ್ ಪವರ್ ಎನ್ ಜಾಗದಲ್ಲಿ 10 ಮೈನಸ್ ಆರ್. ಈಗ ನೋಡಿ 1 ಪವರ್ ಎನಿಥಿಂಗ್ ಇಸ್ 1 ಅಂದರೆ 1 ಇಂಟು 1 1, 1 ಇಂಟು 1 ಇಂಟು 1 1 ಆ ಥರ 1 ಪವರ್ ಎನಿಥಿಂಗ್ ಇಸ್ 1. ಇನ್ನೊಂದು ಎ ಬಿ ಹೋಲ್ ಪವರ್ ಎನ್ ಇದ್ದರೆ ನೀವು ಎ ಪವರ್ ಎನ್ ಇಂಟು ಬಿ ಪವರ್ ಎನ್ ಬರಿಬೋದು. ಅಂದರೆ ಈಗ ಹೇಳ್ತೀನಿ ನೋಡಿ, ಸಮೇಷನ್ ಆಫ್ ಆರ್ ಈಸ್ ಈಕ್ವಲ್ ಟು 0 to 10 ಸಿ ಆರ್ 1 ಪವರ್ ಆರ್ ಈಸ್ 1 ಆಗುತ್ತೆ. ಇಲ್ಲಿ ಎ ಬಿ ಹೋಲ್ ಪವರ್ ಎನ್ ಅಂದರೆ ಈ ಪವರು ಮೈನಸ್ 2ಗೂ ಆಗಬೇಕು ಎಕ್ಸ್ಗೂ ಆಗಬೇಕು. ಅಂದರೆ ಮೈನಸ್ 2 ಪವರ್ 10 ಮೈನಸ್ ಆರ್ ಎಕ್ಸ್ ಪವರ್ 10 ಮೈನಸ್ ಆರ್. ಏನಾಗುತ್ತೆ ಅಂದರೆ ಆರ್ 0 to 10 1 ಇಂಟು ಎನಿಥಿಂಗ್ ಇಸ್ ಎನಿಥಿಂಗ್ 10 ಸಿ ಆರ್ ಮೈನಸ್ 2 ಪವರ್ 10 ಮೈನಸ್ ಆರ್ ಎಕ್ಸ್ ಪವರ್ 10 ಮೈನಸ್ ಆರ್. ಈಗ ಇದಾದ ತಕ್ಷಣ ಈಗ ಬೇಕಾಗಿರೋದೇನು, ಫೈಂಡ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ 12 ಇನ್ ದ ಎಕ್ಸ್ಪಾನ್ಷನ್ ಆಫ್ ಎಕ್ಸ್ ಕ್ಯೂಬ್ ಇಂಟು 1 ಮೈನಸ್ 2x ಪವರ್ 10. ಅದಕ್ಕೆ ಎಕ್ಸ್ ಕ್ಯೂಬ್ನ ಮಲ್ಟಿಪ್ಲೈ ಮಾಡ್ಕೋಬೇಕಿಲ್ಲ. ಎಕ್ಸ್ ಕ್ಯೂಬ್ ಇಂಟು 1 ಮೈನಸ್ 2x ಪವರ್ 10 ಈಸ್ ಈಕ್ವಲ್ ಟು, ನೋಡಿ ಎಕ್ಸ್ ಕ್ಯೂಬ್ ಮಲ್ಟಿಪ್ಲೈ ಮಾಡಿದ್ರೆ ಲೆಫ್ಟಲ್ಲಿ ರೈಟಲ್ಲೂ ಮಲ್ಟಿಪ್ಲೈ ಮಾಡಬೇಕು. ರೈಟಲ್ಲಿ ನೋಡಿ ಇಲ್ಲಿ ಆರ್ ಬಂದು ವೇರಿಯಬಲ್, ಆರ್ನ ಹೊರಗಡೆನೂ ತೊಗೊಂಡು ಬರೋಂಗಿಲ್ಲ, ಒಳಗಡೆನೂ ತೊಗೊಂಡು ಹೋಗೋಂಗಿಲ್ಲ, ಎಕ್ಸ್ನ ತೊಗೊಂಡು ಹೋಗ್ಬೋದು. ಅಂದರೆ ಸಮೇಷನ್ ಆಫ್ ಆರ್ 0 to 10 ಸಿ ಆರ್ ಮೈನಸ್ 2 ಪವರ್ 10 ಮೈನಸ್ ಆರ್ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಪವರ್ 10 ಮೈನಸ್ ಆರ್. ಈ ಎಕ್ಸ್ ಕ್ಯೂಬ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಈಗ ನೋಡಿ ಬೇಸ್ ಸೇಮ್ ಇದೆ. ಈಗ ಎ ಪವರ್ ಎಮ್ ಇಂಟು ಎ ಪವರ್ ಎಮ್, ಬೇಸ್ ಸೇಮ್ ಇದ್ದು ಮಲ್ಟಿಪ್ಲಿಕೇಶನ್ ಇದ್ದರೆ ಪವರ್ನ ಆ್ಯಡ್ ಮಾಡ್ಬೋದು. ಎ ಪವರ್ ಎಮ್ ಪ್ಲಸ್ ಎನ್. ಇದೇನಾಗುತ್ತೆ summation of r 0 to 10 ಸಿ ಆರ್ minus 2 power 10 minus r 3 plus 10 minus r. ಈಗ 3 plus 10 ಅಂದರೆ 13 ಆಗ್ಬಿಡುತ್ತೆ. summation of r is equal to 0 to 10 ಸಿ ಆರ್ minus 2 power 10 minus r x power 3 plus 10 is 13 minus r. ಈಗ ಬೇಕಾಗಿರೋದೇನು, ಫೈಂಡ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ 12. ಈಗ ಎಕ್ಸ್ ಪವರ್ 12 ಬೇಕು ಅಂದರೆ ಇಲ್ಲಿ ನಾವು ಇಟ್ಕೊಳ್ಳಿ, ಇಲ್ಲಿರೋದು ಎಕ್ಸ್ ಪವರ್ 13 ಮೈನಸ್ ಆರ್. ನಿಮಗೆ ಬೇಕಾಗಿರೋದೇನು ಎಕ್ಸ್ ಪವರ್ 12 ಅಂದರೆ ಈ 13 ಮೈನಸ್ ಆರ್ ಈಸ್ ಈಕ್ವಲ್ ಟು 12. ಈಗ ಮೈನಸ್ ಆರ್ ಈಸ್ ಈಕ್ವಲ್ ಟು 12 ಪ್ಲಸ್ 13 ಈ ಕಡೆ ಬಂದರೆ ಮೈನಸ್ 13. ಮೈನಸ್ ಆರ್ ಇಸ್ 12 ಮೈನಸ್ 13 ಈಸ್ ಮೈನಸ್ 1. ಕ್ಯಾನ್ಸಲ್ ಆದರೆ ಆರ್ ಇಸ್ ಸಿಂಪಲ್ಲು. 12 ಆಗಬೇಕಂದ್ರೆ ಇದು ಆರ್ 1 ಆಗಬೇಕು. ಇಲ್ಲಿ ಏನು ಹೇಳಬೇಕು, ದ ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ 12 ಸಿಗಬೇಕು ಅಂದರೆ ಆರ್ ಜಾಗದಲ್ಲಿ 1 ಆಗಬೇಕು. ಇಲ್ಲಿ ಏನು ಬರೀರಿ, ದ ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ 12, ದ
coefficient of export 12 which corresponds to r is equal to 1 is ಇಲ್ಲಿ ಆರ್ ಜಾಗದಲ್ಲಿ 1 ಹಾಕಿ ಆದರೆ ಇಲ್ಲಿ ಗಂಟ ಬರೀರಿ ಅಷ್ಟೇ 10c1 minus 2 power 10 minus 1 ಇದು ಬಿಟ್ಬಿಡಿ ಅಷ್ಟೇ is equal to ಇಲ್ಲೇನಾಗುತ್ತೆ 10c1 ಅಂದರೆ 10 ಇಂಟು ಮೈನಸ್ 2 ಪವರ್ 9 ನೋಡಿ. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಆನ್ಸರ್ -5120 ಬರುತ್ತೆ. 10 ಇಂಟು ಮೈನಸ್ 2 ಪವರ್ 9 ತುಂಬ ಈಸಿ ಪ್ರಾಬ್ಲಮ್, ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಏನು ಕೇಳ್ತಾರೆ, ಫೈಂಡಿಂಗ್ ಕೋಎಫಿಷಿಯಂಟ್ ಆಫ್ x4 12 ಇನ್ ದ ಎಕ್ಸ್ಪಾನ್ಷನ್ ಆಫ್ x cube 1 minus 2x power 10. ಫಸ್ಟು ಬೈನಾಮಿಯಲ್ ಥಿಯರಮ್ ವಿ ಹ್ಯಾವ್ ಅಂತ 1 minus 2x power 10 ಬೈನಾಮಿಯಲ್ ಥಿಯರಮ್ ಮಾಡ್ಬಿಡಿ. ಸಮೇಷನ್ ಆಫ್ r 0 to 10 10cr ಫಸ್ಟ್ to the power of first term to the power of r, second term to the power of 10 minus r ಬರ್ಕೋಬೇಕು. ಆಮೇಲೆ 1 power anything is 1, ಇದು a power n b power n ಆ ಥರ, -2 power 10 minus r x power 10 minus r, ಇದು 10cr 1 into anything is anything -2 power 10 minus r x power 10 minus r. ಈಗೇನು ಮಾಡಬೇಕು, ಮಲ್ಟಿಪ್ಲೈ ಬೈ ಎಕ್ಸ್ ಕ್ಯೂಬ್ ಮಾಡಬೇಕು, ಇಲ್ಲೂ ಮಲ್ಟಿಪ್ಲೈ ಬೈ ಎಕ್ಸ್ ಕ್ಯೂಬ್ ಮಾಡಬೇಕು. r 0 to 10 10cr -2 power 10 minus r, ಬೇಸ್ ಸೇಮ್ ಇದ್ದರೆ ಪವರ್ನ ಆ್ಯಡ್ ಮಾಡಬೇಕು, 3 + 10 minus r. ಇದು ಹಂಗೆ ಇರಲಿ, 3 + 10 is 13, 13 minus r ಆಗುತ್ತೆ. ಈಗ ಬೇಕಾಗಿರೋದು ನಮಗೆ x power 12, ಈಗ ನೋಡಿ x power 13 minus r ಇದೆ, x power 12 ಬೇಕು ಅಂದರೆ 13 minus rದು ಆನ್ಸರ್ ಏನು ಬರಬೇಕು 12. ಅವಾಗ r ಏನಾಗಬೇಕು 1, ಇಲ್ಲಿ ಬರ್ಕೋಬೇಕು. ದ ಕೋಫಿಷಿಯಂಟ್ ಇದೆಲ್ಲ ಬರೀಬೇಡಿ, ರಫ್ ವರ್ಕ್ ಇದು. ದ ಕೋಫಿಷಿಯಂಟ್ ಆಫ್ x power 12 ವಿಚ್ ಕರೆಸ್ಪಾಂಡ್ಸ್ ಟು r is equal to 1 is 10. ಇಲ್ಲಿ ಬರೀ r ಜಾಗದಲ್ಲಿ 1 ಹಾಕಿ, 10c1 -2 power 10 minus 1. 10c1 ಅಂದರೆ 10 -2 power 9 ಆಗುತ್ತೆ. ಇದನ್ನ ಮಾಡಿದ್ರೆ ಕ್ಯಾಲ್ಸಿಲಿ -5120 ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.